ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಸ್ವಾತಿ. ಸೊ ಇದು ನನ್ನ HSTR ಟುಡೇ ಸ್ಟಡಿ ಲಾಗ್ ವಿಡಿಯೋ. ಸೊ ನಾನು ಮತ್ತೆ ಎಜುಕೇಷನ್ ಸೈಕಾಲಜಿ KM ಸುರೇಶ್ ಅವರ ಫಸ್ಟ್ ವಿಡಿಯೋನೇ ನೋಡಿದೆ. ಬಿಕಾಸ್ ಆಲ್ರೆಡಿ 2 ಟೈಮ್ಸ್ ನೋಡಿದ್ದೀನಿ. ಮತ್ತೆ ನೋಡಿದೆ, ಫುಲ್ ಡೀಟೇಲಾಗಿ ಹೇಳಿರೋದ್ರಿಂದ ಅದನ್ನ ಕೀ ಪಾಯಿಂಟ್ಸ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಕಂಪ್ಲೀಟಾಗಿ ಕೀ ಪಾಯಿಂಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಕೀ ಪಾಯಿಂಟ್ಸ್ನ ಕೂಡ ಎಕ್ಸ್ಪ್ಲೈನ್ ಮಾಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಇತ್ತು ಅಂದರೆ ವಾಚ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಸ್ವಲ್ಪ ಜನ ನೋಡ್ತಿದ್ದೀರಾ, ಲೈಕ್ಸ್ ಮಾಡ್ತಿದ್ದೀರಾ. ಸೊ ಹಾಗೆ ಅದೇ ಥರ ಶೇರ್ ಕೂಡ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸೊ ಸೈಕಾಲಜಿಲಿ ನಾನು ಹೇಳ್ದಾಗೆ, ಸೊ ಯೂಟ್ಯೂಬ್ ಚಾನಲ್ಲೇ ಫ್ರೆಂಡ್ಸ್ ಆಲ್ಮೋಸ್ಟ್ ಪೇಪರ್ 1 ಬುಕ್ ತೊಗೊಂಡಿದ್ರು ಕೂಡ ಅದರಲ್ಲಿ ಸೈಕಾಲಜಿ ಬಗ್ಗೆ ಯಾವುದೇ ಥಿಯರಿ ಕೊಟ್ಟಿಲ್ಲ, ಓನ್ಲಿ MCQನ ಕೊಟ್ಟಿದ್ದಾರೆ. ಅಷ್ಟು ಸಾಕಾಗಲ್ಲ. ಸೊ ಸೈಕಾಲಜಿ ಅಂದರೆ ಸ್ವಲ್ಪ ಡೆಪ್ತ್ ಹೋಗಬೇಕು. ಇದು ಓನ್ಲಿ HSTR ಮಾತ್ರ ಅಷ್ಟೇ ಅಲ್ಲ, GPSTR, PSTR ಹಾಗೆ ಟೆಟ್ ಎಕ್ಸಾಮ್ಗೂ ಕೂಡ ತುಂಬ ಕಂಪ್ಲೀಟಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮಂತ್ 30 ಅಷ್ಟರಲ್ಲಿ ಬರುತ್ತೆ ನೋಟಿಫಿಕೇಷನ್ ಅಂತ ಹೇಳಿದರು. ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ. ಸೊ ಇವಾಗ ನೆಕ್ಸ್ಟ್ ಮಂತ್ ಅಂತ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡಬೇಕು. ಸೊ ಏನೇ ಆದರೂ ಕೂಡ ರೀಡಿಂಗ್ ಮಾತ್ರ ನಿಲ್ಲಿಸೋದಿಲ್ಲ. ಸೊ ಎಷ್ಟಾದರೂ ಪರವಾಗಿಲ್ಲ ಓದ್ತಾನೆ ಹೇಳ್ತಿದ್ರೆ. ಹಾಗೆ ಇವತ್ತು ನಾನು ಓದೋಕ್ಕಾಗಿದ್ದು ಓನ್ಲಿ 2 ಅವರ್ ಮಾತ್ರ. ಸೊ ಅದಕ್ಕಿಂತ ಜಾಸ್ತಿ ಓದೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಓದಿದ್ದು, ಸೊ ಆವಾಗಲೇ ಹೇಳ್ದಾಗಲೇ ಏನು ಸೈಕಾಲಜಿನ ಸ್ಟಡಿ ಮಾಡೋದು, ಅದನ್ನ ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋದೆ. ಕೀ ಪಾಯಿಂಟ್ಸ್ ಮಾಡ್ಕೊಂಡಿರೋದನ್ನ ಮತ್ತೆ ರಿವಿಷನ್ ಮಾಡಿಕೊಂಡು ಆದಷ್ಟು ಬೇಗ ಅದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತಾ. ಸೊ ಯಾವ ಥರ ಕೀ ಪಾಯಿಂಟ್ಸ್ ಮಾಡ್ಕೋಬೇಕು, ಯಾವ ಥರ ಓದಬೇಕು. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್, ನಾವು ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದನ್ನ ಯಾವ ಥರ ರಿವೈಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ. ಸೊ ಕೀ ಪಾಯಿಂಟ್ಸು ಕೂಡ ತುಂಬ ಇಂಪಾರ್ಟೆಂಟು. ಯಾಕೆ KM ಸುರೇಶ್ ಅವ್ರದ್ದು ಹೇಳ್ತಿದ್ದೀನಿ ಅಂತಂದರೆ, ಇನ್ ಡೆಪ್ತ್ ಹೋಗಿದ್ದಾರೆ. ಸೊ ನಮಗೆ ಸೈಕಾಲಜಿಲಿ ಇನ್ ಡೆಪ್ತ್ ನಾವು ಸ್ಟಡಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಯಾಕೆಂದರೆ ಎಲ್ಲಿಂದ ಕ್ವಶನ್ ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ. ನೀವು ಬೇಕಾದ್ರೆ ಎಲ್ಲ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ, ಒಂದು 4 to 5 ಸಿಮಿಲರ್ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಕೂಡ ಏನಿದು ನಾವೇನು ಓದಿಲ್ಲದಿರೋದೇ ಇದೆಯಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಇದು ಓನ್ಲಿ HSTR ಮಾತ್ರ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಅಂದರೆ ಟೀಚರ್ ರಿಲೇಟೆಡ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಸ್ಟಡಿ ಮಾಡಲೇಬೇಕು. ನಾನು ಅಷ್ಟೇ ತುಂಬ ಡೆಪ್ತಾಗಿ ಸ್ಟಡಿ ಮಾಡ್ತಿದ್ದೀನಿ. ನೋಡಿದ ವೀಡಿಯೋನ 2-3 ಸಲ ನೋಡ್ತಿದ್ದೀನಿ. ಓನ್ಲಿ ನಾಟ್ KM ಸುರೇಶ್ ಅವರು. ಯಾವ್ದು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ಸ್ಟಡಿ ಮಾಡ್ಬೋದು. ಅದೇ ಥರ ನನ್ನ ಲಾಗ್ಸ್ಗಳು, ಸ್ಟಡಿ ಲಾಗ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಓದಿದ್ದು ಮ್ಯಾಥ್ಸು. ಸೊ ಮ್ಯಾಥ್ಸಲ್ಲಿ ಬಂದು ಓನ್ಲಿ ಫಸ್ಟ್ PU ಬುಕ್ಕಲ್ಲಿ 2 ಲೆಸನ್ಸ್ ಮಾತ್ರ ಇದೆ. ಬಟ್ ನಂದು ಇವತ್ತು ಆಗಿದ್ದು ಓನ್ಲಿ 2 ಅವರ್ಸ್ ಸ್ಟಡಿ ಮಾತ್ರ. ಬಿಕಾಸ್ ಸಮ್ ಇಶ್ಯೂಸಿಂದ ಓದೋಕ್ಕಾಗಲಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ದು ಸ್ಟ್ಯಾಟಿಸ್ಟಿಕ್ಸಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮೀನ್ ಅಂದ್ರೇನು, ಮೀಡಿಯನ್ ಅಂದ್ರೇನು, ರೇಂಜ್ ಅಂದ್ರೇನು, ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು, ಮೀನ್ ಡಿವಿಯೇಷನ್ ಅಂದ್ರೇನು, ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ನಮ್ಮ ಮೀಡಿಯಮಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ. ಆಡ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಈವನ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು. n+1/2 nth ಟರ್ಮ್ ಅಂತ ಬರುತ್ತೆ, n/2 ಟರ್ಮ್ ಅಂತ ಬರುತ್ತೆ. ಸೊ n+2/2 ಟರ್ಮ್ ಅಂತ ಬರುತ್ತೆ. ಸೊ ಯಾವ್ಯಾವ್ದನ್ನ ಯೂಸ್ ಮಾಡಬೇಕು ಎಲ್ಲ ಡೀಟೇಲಾಗಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಓದ್ತಾ ಹೋಗಿ. ಕಂಪ್ಲೀಟಾಗಿ ಪ್ರತಿಯೊಂದು ಲೈನು ಓದಿಲ್ಲ ಅಂದರೆ ಪರವಾಗಿಲ್ಲ, ನೋಟ್ ಪಾರ್ಟ್ ಯಾವುದಿದೆ, ಫಾರ್ಮುಲಾಗಳು ಯಾವುದಿದೆ ಅಂತ ನೋಡ್ತಾ ಹೋಗಿ. ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಒಂದಷ್ಟು ಕಣ್ಣಾಡಿಸಿ. ಸೊ ಹಾಗೆ ಅದನ್ನೆಲ್ಲ ಸೊ ಅದಾದಮೇಲೆ ಏನು ಮ್ಯಾಥ್ಸ್ ಓದೋದ್ಮೇಲೆ ಅದನ್ನ ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಬಂದು ಡೈಲಿ ಆ್ಯಸ್ ಯೂಶ್ವಲಿ ನಡೆಯುವಂಥ ಪ್ರೋಗ್ರಾಮ್ ಇದು. ಸೊ ಅದು ಕೀ ಪಾಯಿಂಟ್ಸ್ ಮಾಡೋದ್ರಿಂದ ನಮಗೆ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಿವಿಷನ್ ಯಾವ ಟೈಮಲ್ಲಿ ಮಾಡ್ತೀನಿ ಅಂದರೆ, ರಿವಿಷನ್ ಮಾಡೋದು ನಾನು ವೀಡಿಯೋ ಮಾಡ್ತಿಲ್ಲ. ಬಟ್ ಮಾರ್ನಿಂಗ್ 5 to 6 ಅಥವಾ 4 to 5 ಈ ಥರ ಯಾವ್ದಾದ್ರು 1 ಅವರ್ ನಾನು ಏನೇನು ಓದಿರ್ತೀನಿ ಎಸ್ಟರ್ಡೇ ಅದನ್ನು ನಾನು ರಿವಿಷನ್ ಮಾಡ್ಕೋತೀನಿ. ಬಟ್ ಅದೆಲ್ಲ ಕೂಡ ವೀಡಿಯೋ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಸೊ ಅದನ್ನು ಅಪ್ಲೋಡ್ ಮಾಡ್ತಿಲ್ಲ. ಆದಷ್ಟು ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋಯಿಂದ ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಇನ್ಮೇಲೆ ಅನ್ಕೋತಿದ್ದೀನಿ ಪ್ರತಿಯೊಂದು ಲೆಸನ್ ಮೇಲೂ ಕೂಡ MCQ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡೋದಂತ. ಸೊ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.